ನಮಸ್ಕಾರ ವೀಕ್ಷಕರ, ಮೆಂಡು ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ನಿಶಾಂತ್ ಗೌಡ. ವೀಕ್ಷಕರ, ನಾವು ಮೊನ್ನೆ ಅಷ್ಟೇ ಒಂದು ಸುದ್ದಿ ಮಾಡಿದ್ದು ಏನಂದ್ರೆ, ಈ ರಾಜಸ್ಥಾನಿಂದ 90 ಬಾಕ್ಸ್ಗಳಲ್ಲಿ ನಾಯಿ ಮಾಂಸ ಡೆಲಿವರಿ ಆಗಿದೆ. ಸುಮಾರು 90 ಬಾಕ್ಸ್ಗಳಲ್ಲಿ 4500 kgಯಷ್ಟು ಏನು ನಾಯಿ ಮಾಂಸ ಬಂದು ನಮ್ಮ ಬೆಂಗಳೂರಿಗೆ ತಲುಪಿದೆ ಅಂತ. ಆದರೆ ಅದು ಯಾವುದೇ ಕಾರಣಕ್ಕೂ ನಾಯಿ ಮಾಂಸ ಅಲ್ಲ ಅಂತ ನಮ್ಮ ಗೃಹ ಸಚಿವರು ಪರಮೇಶ್ವರ್ ಅವರು ಇವತ್ತು ತಿಳಿಸಿಕೊಟ್ಟಿದ್ದಾರೆ. ಯಾಕಂದ್ರೆ ಅದು ತನಿಖೆಗೆ ಹೋದಾಗ ಅದು ನಾಯಿ ಮಾಂಸ ಅಲ್ಲ, ಅದು ಮೇಕೆ ಮಾಂಸ ಅಥವಾ ಕುರಿ ಮಾಂಸ. ಆದರೆ ಈ ಪುನೀತ್ ಕೆರೆಹಳ್ಳಿ ಹಿಂದೂ ಪರ ಸಂಘಟನೆ ಹೋರಾಟಗಾರ ಏನ್ ಮಾಡಿದ್ದಾನೆ ಅಂದ್ರೆ, ಅದನ್ನ ದೊಡ್ಡ ಮಟ್ಟಕ್ಕೆ ತಗೊಂಡೋಗ್ಬೇಕು ಅಂತ ಹೇಳ್ಬಿಟ್ಟು ಇದು ನಾಯಿ ಮಾಂಸ ಅಂತ. ಆದರೆ ಅಲ್ಲೇ ಇದ್ದಂತ ಅಬ್ದುಲ್ ರಜಾಕ್, ಏನಿ ಡೆಲಿವರಿ ತಗೊಂತಾ ಇರ್ತಾರಲ್ಲ ಅಬ್ದುಲ್ ರಜಾಕ್ ಅಂತ, ಅವರು ಯಾವುದೇ ಕಾರಣಕ್ಕೂ ಇದು ನಾಯಿ ಮಾಂಸ ಅಲ್ಲ, ಇದು ಎಷ್ಟೇ ತನಿಖೆಗಳಾಗ್ಲಿ ನಾನು ಮುಂದೆ ನಿಂತು ನಾನೇ ಸ್ವತಃ ಒಂದು ನಾಯಿದೇನಾದ್ರೂ ಆಗಿದ್ರೆ ನನ್ನನ್ನು ಅರೆಸ್ಟ್ ಮಾಡಿ, ಮೇಕೆದೇನಾದ್ರೂ ಆಗಿದ್ರೆ ಅವ್ರನ್ನ ಅರೆಸ್ಟ್ ಮಾಡಿ. ಅಂದ್ರೆ ವೀಕ್ಷಕರೇ, ಇದು ಏನಿಲ್ಲ ಅಂದ್ರೂ ಸುಮಾರು ವರ್ಷಗಳಿಂದ ಈ ರಾಜಸ್ಥಾನಿಂದ ಬೆಂಗಳೂರಿಗೆ ತಲುಪ್ತಾ ಇತ್ತಂತೆ. ಈ ಬಾಕ್ಸ್ಗಳಲ್ಲಿ ಈ ಮಾಂಸಗಳು ತಲುಪ್ತಾ ಇದ್ದಂತೆ. ಆದರೆ ಇವನು ಏನ್ ಮಾಡಿದ್ದಾನೆ, ಈ ಪುನೀತ್ ಕೆರೆಹಳ್ಳಿ, ನೀನು ಇಷ್ಟು ವರ್ಷದಿಂದ ಮಾಡ್ತಾ ಇದೀಯ, ನನಗೆ ಕಮಿಷನ್ ಬೇಕು, ನನಗೆ ದುಡ್ಡು ಬೇಕು ಅಂತ ಹೇಳ್ಬಿಟ್ಟು ಇವ್ರಿಗೆ ಬಾಯ ಇಟ್ಟಿದ್ದಂತೆ. ಇವರು ಯಾವುದೇ ಕಾರಣಕ್ಕೂ ನಾನು ದುಡ್ಡು ಕೊಡಲ್ಲ, ನೀನೇನಾದ್ರೂ ಮಾಡ್ಕೊ, ನಾನು ದುಡ್ಡು ಕೊಡಲ್ಲ, ಅದೇನಾದ್ರೂ ಆಗ್ಲಿ ಅಂತ ಹೇಳಿ ಇವರು ಅದನ್ನ ಹೇಳಿದ್ದಾರೆ, ನಾನು ದುಡ್ಡು ಕೊಡಲ್ಲ ಅಂತ. ಅದಕ್ಕೆ ಇವನು ಏನ್ ಮಾಡಿದ್ದಾನೆ, ಇವ್ರು ಯಾವ್ದೇ ಕಾರಣಕ್ಕೂ ದುಡ್ಡು ಕೊಡಲ್ಲ ಅನ್ಬಿಟ್ಟು ಇದು ನಾಯಿ ಮಾಂಸ ಅನ್ಬಿಟ್ಟು ಸುದ್ದಿ ಮಾಡಿದ್ದಾರೆ. ನಾಯಿ ಮಾಂಸ ಅಂತ ಇವನು ಹೇಳಿದ್ದು ಅದು ಸುಳ್ಳು. ಇವನ್ ನೋಡ್ಬೋದು ಇಲ್ಲಿ ವೀಕ್ಷಕರ, ಈ ಪಿಕ್ಚರ್ ಅಲ್ಲಿ ಏನ್ ಈ ಬಾಲ ಇದೆಯಲ್ಲ, ಇದು ರಾಜಸ್ಥಾನಲ್ಲಿ ಮೇಕೆ ಅಥವಾ ಕುರಿ ಆಗ್ಬೋದು, ಅಲ್ಲಿ ಬಾಲ ಉದ್ದ ಅಂತೆ ಬರೋದು. ಅಂದ್ರೆ ನಮ್ ಕಡೆ ಏನಾಗಿದೆ ಅಂದ್ರೆ, ಈ ನಾಯಿಗಳಿಗೆ ಬಾಲ ಉದ್ದ ಜಾಸ್ತಿ. ಅದನ್ನೇ ಅನ್ಕೊಂಡು ಇವನು ಏನ್ ಮಾಡಿದ್ದಾನೆ, ಇದು ನಾಯಿ ಮಾಂಸ ಅನ್ಬಿಟ್ಟು ಎಲ್ಲ ಕಿವಿಗೆ ಅಥವಾ ಕಣ್ಣಿಗೆ ಮಣ್ಣೆಡ್ಸಿದ್ದಾರೆ. ಅದು ಇವತ್ತು ತನಿಖೆ ಒಳಗಾಗಿ ಎಲ್ಲ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಗೃಹ ಸಚಿವರು, ಅದು ಯಾವುದೇ ಕಾರಣಕ್ಕೂ ನಾಯಿ ಮಾಂಸ ಅಲ್ಲ ಅಂತ. ಆದ್ರೆ ಇನ್ನೊಂದು ಏನಂದ್ರೆ, ಪೊಲೀಸ್ನವರು ನೋಟಿಸ್ ಸಹ ಜಾರಿ ಮಾಡಿದ್ದಾರೆ. ಯಾಕಂದ್ರೆ ಈಗ ರಾಜಸ್ಥಾನಿಂದ ಬಾಕ್ಸ್ಗಳಲ್ಲಿ ಬಂದಂತ ಮಾಂಸ ಇಲ್ಲಿಗೆ ಬಂದು ತಲುಪ, ಅವರು ಐಸಲ್ಲಿ ಹಾಕೊಂಡ್ಬರ್ಬೋದು, ಏನಲ್ಲಿ ಹಾಕೊಂಡ್ಬಂದ್ರು, ಆದರೆ ಅದು ಕೊಳ್ತೋಗುತ್ತೆ, ವಿಷ. ನೀವು ಅದನ್ನ ಅಲ್ಲಿಂದ ಈಗ ರಾಜಸ್ಥಾನಿಂದ ಟ್ರೈನಲ್ಲಿ ಬರಬೇಕು ಅಂದ್ರೆ ಮಿನಿಮಮ್ 3 to 4 days ಬೇಕೇ ಬೇಕು. ನೀವು ಅವ್ರ ಫ್ಲೈಟಲ್ಲಿ ತರಿಸ್ತೀನಿ ಅಂದ್ರು ಅದು ಆಗಲ್ಲ, ಫ್ಲೈಟಲ್ಲಿ ಅಷ್ಟೊಂದು ಅಲೋ ಮಾಡಲ್ಲ. ಇಲ್ಲಾಂದ್ರೆ ನೀನು ಲಾರಿಲಿ ತರಿಸ್ತೀನಿ ಅಂದ್ರು ಲಾರಿಲಿ ಅಲ್ಲಿಂದ ಇಲ್ಲಿ ಬರೋಷ್ಟೊತ್ತಿಗೆ ಅದು ಕೊಲ್ತಿ ವಾಸನೆ ಹೊಡೆಯುತ್ತೆ. ಏನ್ ಮಾಡಿದ್ದಾರೆ ಅಂದ್ರೆ, ಕಾಟನ್ಪೇಟೆ ಪೊಲೀಸ್ನವರು ಇಬ್ಬರಿಗೂ ನೋಟಿಸ್ ಕೊಟ್ಟಿದ್ದಾರೆ. ಅಲ್ಲಿ ರಾಜಸ್ಥಾನಿಂದ ಏನ್ ಡೆಲಿವರಿ ಮಾಡ್ತಾ ಇದ್ರು ಬೆಂಗಳೂರಿಗೆ, ಇಲ್ಲಿ ತಗೊಂಡವ್ರಿಗೂ ಅಷ್ಟೇ, ಅಲ್ಲಿ ಕೊಡೋರ್ಗೂ ಅಷ್ಟೇ, ಇಬ್ರಿಗೂ ಸಹ ನೋಟಿಸ್ ಕೊಟ್ಟಿದ್ದಾರೆ. ಏನು ಈ ಪುನೀತ್ ಕೆರೆಹಳ್ಳಿ ಇನ್ನು ಇದೇ ರೀತಿ ಯಾರ್ಯಾರಿಗೆ ದುಡ್ಡಿಗೆ ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ ಅಥವಾ ಇನ್ನು ಎಷ್ಟೆಷ್ಟು ವಂಚನೆಗಳನ್ನ ಮಾಡಿದ್ದಾನೆ ಅಂತ ಮುಂದಕ್ಕೆ ತೆರೆ ಬೀಳುತ್ತೆ. ಅಲ್ಲಿವರೆಗೂ ನೋಡ್ತಾರೆ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.